ರೋಡ್ ಮಾಡ್ತೀವಿ ಲೈಟಾಗಿ ಹೊಡಿಲಿ ಹೇಳ್ತೀವಿ ರೋಡ್ ಮಾಡ್ತೀವಿ ಲೈಟಾಗಿ ಹೊಡಿಲಿ ಹೇಳ್ತೀವಿ ಕೆಲವರೆಲ್ಲ ಬೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ ಬೇಸ್ಮೆಂಟ್ ಕಾರ್ಖಾನೆ ಮಾಡ್ಕೊಂಡಿದ್ದಾರೆ ಅದು ನೀರು ಪಂಪ್ ಮಾಡೋಕೆ ಹೋಗಿ ಎಲೆಕ್ಟ್ರಿಕ್ ಸಾಕಾಗುತ್ತೆ ಯಾರು ಬೇಸ್ಮೆಂಟ್ ಕೊಡೋದು ಬೇಡ ಸ್ನೇಹಿತರ ಪ್ರತಿಧ್ವನಿಗೆ ಸ್ವಾಗತ. ನಾವು ಬೆಂಗಳೂರಿಗರು ಹೆಂಗೆ ಅಂದ್ರೆ ಬೇಸಿಗೆ ಬಂದರೂ ಸಹಿಸೋದಿಲ್ಲ, ಇನ್ನೊಂದ್ ಕಡೆ ಮಳೆಗಾಲ ಬಂದರಂತೂ ನಾವು ಸಹಿಸೋದೇ ಇಲ್ಲ. ಯಾಕಂದ್ರೆ ಈ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತ ಈ ನಮ್ಮ ನಿಲುವಿದೆಯಲ್ಲ, ಆ ಒಂದು ಸಹಿಸಿಕೊಳ್ಳುವ ನಮ್ಮ ಉದಾರ ಭಾವನೆಯ ಈ BBMP ಅಧಿಕಾರಿಗಳಿದಾರಲ್ಲ, ಇವರಿಂದನೇ ಇವತ್ತು ಬೆಂಗಳೂರು ಈ ರೀತಿ ಮಕ್ಕಡೆ ಮಲಗುವಂತ, ಇಂತಹ ಬೇಸಿಗೆ ಬಂದರೂ ಸಹಿಸೋದಿಲ್ಲ, ಈ ಕಡೆ ಮಳೆ ಬಂದರೂ ಕೂಡ ಸಹಿಸೋದಕ್ಕೆ ಆಗದಂತಹ ಸ್ಥಿತಿನಲ್ಲಿ ಇರುವಂಥದ್ದು. ಯಾಕಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ನಾವು ಯಾವಾಗಲೇ ಹೋದ್ರೂ ಕೂಡ ಸೊ ಇಂತಹ ಕಷ್ಟಗಳಿಗೆ ನಾವು ತಗಲಾಕೊಳ್ಳೋದಂತೂ ಗ್ಯಾರಂಟಿ. ಇನ್ನು ಮಳೆಗಾಲದಲ್ಲಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಹೆಂಗಿರುತ್ತೆ ಅಂದ್ರೆ ವಿಪರೀತ ಬೇಸಿಗೆಯ ಸುಡು ಬೇಸಿಗೆಯ ಆ ಒಂದು ಅನುಭವ, ಕುಡಿಯೋದಕ್ಕೆ ನೀರಿನ ಅಭಾವ, ಬೆಂಗಳೂರಿನಲ್ಲಿ ಮರಗಳು ಕಡಿಮೆ, ಸೊ ಅಲ್ಲಿ ಗಾಳಿ ಆಡೋದಕ್ಕೂ ಕೂಡ AC ಫ್ಯಾನ್ಗಳನ್ನೇ ಅವಲಂಬಿಸಬೇಕಾಗುತ್ತೆ. ಇಂಥ ಸ್ಥಿತಿನಲ್ಲೇ ಯಾವಾಗಪ್ಪ ಬೇಸಿಗೆ ಹೋಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಬಟ್ ಈ ಸಲ ಮುಂಗಾರು ಹೆಂಗೆ ಗುಮ್ತು ಅಂದ್ರೆ ಬೆಂಗಳೂರಿಗರಿಗೆ ಬೇಸಿಗೆ ಕಳೆಯೋದಕ್ಕೂ ಮುಂಚೆನೆ ಮುಂಗಾರು ಎಂಟ್ರಿ ಕೊಡ್ತು. ಮುಂಗಾರು ಮಳೆ ಬಿದ್ದಂತ ಒಂದೇ ಒಂದು ಮಳೆ ಏಟಿಗೆ ಇಡೀ ಬೆಂಗಳೂರೇ ಕೆರೆ ಆಗೋಯ್ತು. ಬೆಂಗಳೂರು ಹೇಳಿ ಕೇಳಿ ಕೆರೆನೆ. ನೀವೆಲ್ಲೇ ನೋಡಿ, ಈ ಫಾರ್ ಎಕ್ಸಾಂಪಲ್ ಈಗ ಈ KSRTC ಬಸ್ ಸ್ಟ್ಯಾಂಡ್ ತಗೊಳ್ಳಿ ಅಥವಾ ಏನು BMTC ಬಸ್ ಸ್ಟ್ಯಾಂಡ್ ತಗೊಳ್ಳಿ, ಇದೆಲ್ಲವೂ ಕೂಡ ಕೆರೆ ಆಗಿದಂತ ಪ್ರದೇಶ. ಬಹುತೇಕ ರಾಜಕಾಲುವೆಗಳ ಮೇಲೆ ಇವತ್ತು ನಮ್ಮ ಚಿತ್ರನಟರು, ಸ್ಟಾರ್ ನಟರುಗಳು ಎನ್ಸ್ಕೊಂಡಿರುವಂತ ದರ್ಶನ್ ಅಂತ ಅವರು ಕೂಡ ಮನೆಗಳನ್ನ ಕಟ್ಕೊಂಡು ಬೆಚ್ಚಗಿರುವಂಥದ್ದು. ಯಾರು ಹೆಂಗಾನ ಹಾಳಾಗೋಗ್ಲಿ, ಊರು ಹೆಂಗಾನ ಎಕ್ಕುಟ್ಟೋಗ್ಲಿ, ನಮ್ಗೇನಂತೆ, ನಾವು ಚೆನ್ನಾಗಿದೀವ. ಸೊ ಇಂಥ ಮನಸ್ಥಿತಿ ಉಳ್ಳ ಜನರು ಇರೋದಕ್ಕೆ ಬೆಂಗಳೂರು ಈ ಪರಿ ಎಣಿಗ್ತಾ ಇರುವಂಥದ್ದು. ಮಳೆ ಬಂದರೂ ಸಹಿಸೋದಿಲ್ಲ, ಬೇಸಿಗೆ ಇದ್ರೂ ಸಹಿಸೋದಿಲ್ಲ ಅನ್ನುವಂಥದ್ದು. ಈಗ ಮಳೆಗಾಲದ ಬಗ್ಗೆ ಮಾತನಾಡೋದಾದ್ರೆ, ಇದೀಗ ಮುಂಗಾರು ಮಳೆ ಚುರುಕಾಗಿರುವಂಥದ್ದು. ರಾಜ್ಯದ ಎಲ್ಲೆಡೆ ಮುಂಗಾರು ಮಳೆ ಬಹಳ ವರುಣನ ಅಬ್ಬರ ಜೋರಾಗಿರುವಂಥದ್ದು. ಅದರಲ್ಲಿ ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿ ಮಳೆ ಒಂದೇ ಏಟಿಗೆ ಯಾವ ರೀತಿ ಮಕ್ಕಡೆ ಮಲಗ್ತು ಅಂದ್ರೆ, ಗ್ರೇಟರ್ ಬೆಂಗಳೂರು ಮಾಡ್ಬೇಕೆನ್ನುವಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕನಸಿಗೆ ತಣ್ಣೀರು ಎರಚಿದಂತ, ಕೆಸರನ್ನ ಎರಚಿದಂತ ಬೆಂಗಳೂರು ಇದು ಅಂತ ಹೇಳ್ಬೋದು. ಯಾಕಂದ್ರೆ ಬಹುತೇಕ ರಾಜಕಾಲುವೆ, ನಾನು ಆಗ್ಲೇ ಹೇಳಿದಾಗೆ ರಾಜಕಾಲುವೆಗಳ ಮೇಲೆ ಮನೆಗಳನ್ನ ಕಟ್ಕೊಳ್ಳುವಂಥದ್ದು, ರಾಜಕಾಲುವೆ ಒತ್ತುವರಿ ಮಾಡ್ತಾ ಇರುವಂಥದ್ದು. ಸೊ ಈ ಎಲ್ಲವನ್ನು ನೋಡ್ಕೊಂಡು ನಮ್ಮ ಉದಾರ ಭಾವನೆಯ BBMP ಅಧಿಕಾರಿಗಳು, ತುಷಾರ ಗಿರಿನಾಥ್ ಅವರು ಇದ್ರು, ಆಗ್ಲೂ ಕೂಡ ಏನು ಮಾಡೋದಕ್ಕಾಗ್ಲಿಲ್ಲ. ಏನು ದರ್ಶನ್ ಅವರ ಮನೆ ಆಗಿರ್ಬೋದು, ಈ ರೀತಿ ದರ್ಶನ್ ಒಬ್ಬರೇ ಹೆಸರು ಯಾಕೆ ತೊಳ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದು. ಇನ್ನೂ ಸಾಕಷ್ಟು ಜನ VIPs ಗಳಿದ್ದಾರೆ, ಅಂತವರ ಮನೆಗಳನ್ನ ತೆರವು ಮಾಡೋದಕ್ಕೆ BBMPಗೆ ಮೀಟರ್ ಇಲ್ಲ. ದರ್ಶನ್ ಮನೆ ನೀವು ನೋಡಿ, ಯಾವ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ಯಾಕಂದ್ರೆ ಯಾವಾಗಲೂ ಕೂಡ ಈ ತರ ದೊಡ್ಡವರೇ ನಿದರ್ಶನ, ಸಮಾಜಕ್ಕೆ ಆದರ್ಶ. ಬಟ್ ಈ ದರ್ಶನ್ ಇಂದ ನಾವೇನು ಯಾವ ಆದರ್ಶವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಒಂದ್ ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ತಗೊಳ್ಕೊಳ್ತಾರೆ, ಇನ್ನೊಂದ್ ಕಡೆ BBMP 9 ವರ್ಷದ ಹಿಂದೆನೆ ದರ್ಶನ್ ಮನೆಯನ್ನ ಏನು ನೆಲಸಮ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಪ್ಲಾನ್ ಮಾಡಿದ್ರು. ಆದ್ರೆ ತಮ್ಮ ದರ್ಶನ್ ಪ್ರಭಾವವನ್ನು ಬಳಸಿ ಮನೆಯನ್ನು ಉಳಿಸ್ಕೊಂಡು ಬೆಚ್ಚಗಿದ್ದಾರೆ, ಯಾರ ಊರ್ ಹೆಂಗನ ಹಾಳಾಗೋಗ್ಲಿ ಅಂತೇಳಿ. ಅವನು ನೋಡಿ, 9 ವರ್ಷದ ಹಿಂದೆನೆ ಜಂಟಿ ನಿರ್ದೇಶಕರು, ಸರ್ವೆ ತಜ್ಞರು ಪರಿಶೀಲಿಸಿದಾಗ ವಿಚಾರ ಬಯಲಿಗೆ ಬರುತ್ತೆ. ಕೆಂಗೇರಿ ಹೋಬಳಿಯ ದರ್ಶನ್ ಅಭಿಮಾನಿಗಳು ಕೇಳ್ಬೋದು, ಹೆಂಗೆ ನಮ್ಮ ಬಾಸ್ ಮಾತ್ರ ನೀವು ರಾಜಕಾಲುವೆ ಒತ್ತುವರಿ, ರಾಜಕಾಲುವೆ ಮೇಲೆ ಮನೆ ಕಟ್ಕೊಂಡಿದ್ದಾರೆ ಅಂತೇಳಿ ನೀವು ಪ್ರಶ್ನೆ ಮಾಡ್ಬೋದು. ಇನ್ನು ದರ್ಶನ್ ಅವರು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡು 2 ಗುಂಟೆಗಳ ಜಾಗವನ್ನ ರಾಜಕಾಲುವೆ ಮೇಲೆ ಮನೆಯನ್ನ ಕಟ್ಕೊಂಡು ಒತ್ತುವರಿ ಜಾಗವನ್ನ ಮಾಡ್ಕೊಂಡು ಹೆಂಗೆ ಆರಾಮಾಗಿ ಬೆಚ್ಚಗೆ ಇದ್ದಾರೆ. ಹೆಂಗೆ ಈ ಪ್ರಕರಣ ಬಯಲಿಗೆ ಬಂತು, ಹೆಂಗೆ ದರ್ಶನ್ನ ಹಿಡಿದಾಕಿದ್ರು ಅಂದ್ರೆ, 9 ವರ್ಷಗಳ ಹಿಂದೆ ಭೂ ದಾಖಲಾತಿ ಜಂಟಿ ನಿರ್ದೇಶಕ ಸರ್ವೆ ನಕ್ಷೆ ಪರಿಶೀಲಿಸಿದಾಗ ವಿಚಾರ ಬಯಲಿಗೆ ಬಂದಿರುವಂಥದ್ದು. ಕೆಂಗೇರಿ ಹೋಬಳಿಯ ಹಲಗೆ ಒಡೆಯರಹಳ್ಳಿ ಗ್ರಾಮ ಪಂಚಾಯಿತಿಯ ಸರ್ವೆ ನಂಬರ್ 53ರ ಹದ್ದಿನ ಗಿಡದ ಹಳ್ಳದಲ್ಲಿ ದರ್ಶನ್ 2 ಗುಂಟೆ ಒತ್ತುವರಿ ಜಾಗ ಮಾಡ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಅವ್ರ ಮನೆಗೆ ಒಂದು ಹಳೆಯ ಹೆಸರಿತ್ತು, ಆ ಒಂದು ಜಾಗಕ್ಕೆ ಹದ್ದಿನ ಗಿಡದ ಹಳ್ಳದಲ್ಲಿ ಅಂತೆ ಆ ಜಾಗದ ಹೆಸರು. ಆ ಒಂದು ಹದ್ದಿನ ಗಿಡದ ಹಳ್ಳದಲ್ಲಿ 2 ಗುಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಬಾಸ್ ಮನೆ ಕಟ್ಕೊಂಡು ಬೆಚ್ಚಗಿದ್ದಾರೆ. ಈ ತರ ಸಾಕಷ್ಟು ಜನ ಸಿಗ್ತಾರೆ ನಿಮ್ಗೆ. BBMP ಅವ್ರಿಗೆ ಮೀಟರ್ ಇಲ್ಲ ಪಾಪ ಅಧಿಕಾರಿಗಳಿಗೆ. ಇಂಥ ಪ್ರಭಾವಿಗಳನ್ನ ಮುಟ್ಟೋದಕ್ಕೆ ಆಗೋದಿಲ್ಲ. ಮೊನ್ನೆ DK ಶಿವಕುಮಾರ್ ಅವರು ಅದಕ್ಕೆ ತುಂಬಾ ಗರಂ ಆಗಿದ್ರು. ಯಾಕಂದ್ರೆ ದೊಡ್ಡ ಕನಸು ಅವ್ರಿಗೆ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಕೆಲವಷ್ಟು ಟ್ರೋಲ್ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಮಾಡೋದಾಗಿರ್ಲಿ, ನೋಡಿ BBMP ನಮ್ಮ ಬೆಂಗಳೂರು ಪರಿಸ್ಥಿತಿ ಹೆಂಗಿದೆ, ಮಳೆ ಬಂದ್ರೆ ಮನೆ ರಾಜಕಾಲುವೆಗಳು ತುಂಬೋಗುತ್ತೆ, ಮನೆಗಳಿಗೆ ಕೊಚ್ಚೆ ನೀರುಗಳು ತುಂಬುತ್ತೆ ಅಂತೇಳಿ, ಮತ್ತೆ ಇನ್ನೇನಾಗುತ್ತೆ.
ಈ ರೀತಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡ್ರೆ, ಕೆರೆಯ ಜಾಗಗಳಲ್ಲಿ ಮನೆಗಳನ್ನ ಕಟ್ಕೊಂಡು ಲೇಔಟ್ಗಳನ್ನ ನಿರ್ಮಾಣ ಮಾಡ್ಕೊಂಡ್ರೆ ಅಕ್ರಮವಾಗಿ, ಇದಾಗದೆ ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕಾಗುತ್ತೆ. ಹಂಗಾಗಿ ಈ ಹಿಂದಿನ BBMP ಕಮಿಷನರ್ ಆಗಿದ್ದಂಥ ತುಷಾರ ಗಿರಿನಾಥ್ ಅವರು ಏನು ಮಾಡಲಿಲ್ಲ ಇಂಥದ್ರ ಬಗ್ಗೆ. ಇಂಥ ಹೈ ಪ್ರೊಫೈಲ್ ದರ್ಶನ್ ಅಂತ ಹೈ ಪ್ರೊಫೈಲ್ ಅವರ ಮನೆಗಳು ಅಂದ್ರೆ ಅಕ್ರಮವಾಗಿ ಕಟ್ಟಿದಂಥ ಒತ್ತುವರಿ ಜಾಗಗಳ ಮೇಲೆ ಮನೆಗಳನ್ನ ತೆರವು ಮಾಡಿಸುವಂತ ಕೆಲಸ ಮಾಡಲಿಲ್ಲ. ಬುಲ್ಡೋಜರ್ಸ್ ನುಗ್ಸೋದಕ್ಕೆ ಮೀಟರ್ ಯಾರಿಗೂ ಇಲ್ಲ ಅಂತ ಹೇಳ್ಬೋದು. ಈ ಹಿಂದಿನ ಕಮಿಷನರ್ ಅವರಾಗಿರುವಂತಹ ತುಷಾರ ಗಿರಿನಾಥ್ ಅವರು ಕೂಡ ಏನು ಮಾಡೋದಕ್ಕಾಗ್ಲಿಲ್ಲ. ಈ ರೀತಿಯ ಹೈ ಪ್ರೊಫೈಲ್ ದರ್ಶನ್ ಅಂತ ಹೈ ಪ್ರೊಫೈಲ್ ಅವರ ಒತ್ತುವರಿ ಮಾಡ್ಕೊಂಡಿರುವಂತಹ ಜಾಗಗಳನ್ನ BBMP ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ, ತೆರವುಗೊಳಿಸೋದಕ್ಕೆ ಆಗ್ಲೇ ಇಲ್ಲ. ಏನು ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂತೆ ಅಲ್ಲಲ್ಲಿ ಒಂದಷ್ಟು ಬಡವರ ಮನೆಗಳನ್ನ ಒತ್ತುವರಿ ಆಗಿದ್ದಂತಹ ಜಾಗಗಳನ್ನ ಖಾಲಿ ಮಾಡಿಸಿದ್ರೆ ಹೊರತು ದರ್ಶನ್ ಅಂತಹ ಪ್ರಭಾವಿ ವ್ಯಕ್ತಿಗಳನ್ನ ಇವರು ಅಲ್ಲಿಂದ ಖಾಲಿ ಮಾಡಿಸೋದಕ್ಕೆ ಆಗ್ಲೇ ಇಲ್ಲ. ಇನ್ನು ಈಗ ಬಂದಿರುವಂತ ನೂತನ ಕಮಿಷನರ್ ಮಹೇಶ್ವರ್ ಅವರಾದ್ರೂ ಕಠಿಣವಾದಂತ ದೃಢವಾದಂತ ಧೈರ್ಯ ಮಾಡಿ ಇಂತಹ ಒತ್ತುವರಿ ಜಾಗಗಳನ್ನ ತೆರವು ಮಾಡಿಸುವಂತ ಕಾರ್ಯ ಮಾಡ್ತಾರ ಕಾದ್ ನೋಡ್ಬೇಕು. ಗ್ರೇಟರ್ ಬೆಂಗಳೂರು ಮಾಡ್ಬೇಕು ಅಂತೇಳಿ DK ಶಿವಕುಮಾರ್ ಅವರು ದೊಡ್ಡ ಕನಸು ಕಟ್ಕೊಂಡಿದ್ದಾರೆ. ಅವರು ಕೂಡ ಮೊನ್ನೆ ಪರಿಶೀಲನೆಗೆ ಸರ್ವೆಗೆ ಏನು ಬೆಂಗಳೂರಿನಲ್ಲಿ ನಡೆದಂತ ಈ ಮಳೆಯ ಅವಾಂತರಕ್ಕೆ ವೀಕ್ಷಣೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸರ್ವೆ ಮಾಡಿದಾಗ ಅಲ್ಲೂ ಕೂಡ DK ಶಿವಕುಮಾರ್ ಅಂತಹ ರಾಜಕಾರಣಿಗಳೇ ಬೆಚ್ಚಿ ಬೀಳ್ತಾರೆ. ಅಲ್ಲಿ ರಾಜಕಾಲುವೆಗಳ ಮೇಲೆ ಮನೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಕೆರೆಗಳ ಜಾಗಗಳಲ್ಲಿ ಲೇಔಟ್ಗಳನ್ನ ಬೆಂಗಳೂರಿನಲ್ಲಿ ಲೇಔಟ್ಗಳನ್ನ ಮಾಡ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ. ನೀರು ನುಗ್ಗದೆ ಮತ್ತಿನ್ನೇನಾಗುತ್ತೆ. ಅಲ್ಲೂ ಕೂಡ BBMP ಕಮಿಷನರ್ ಅವರ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಮಾಡ್ತಾರೆ. ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೂಡ ನೀಡಿದ್ದಾರೆ. ಎಲ್ಲೆಲ್ಲಿ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಹ ಮನೆಗಳನ್ನ ತೆರವು ಮಾಡಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ BBMP ಅಧಿಕಾರಿಗಳಿಗೆ ಇದೀಗ DK ಶಿವಕುಮಾರ್ ಅವರು ಖಡಕ್ ಆದಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೆಂಗಳೂರು ಒಂದೇ ಮಳೆಗೆ ಹೆಂಗೆ ತತ್ತರಿಸಿ ಹೋಗಿತ್ತು, ಅಟ್ಲೀಸ್ಟ್ ಇಂಥ ಏನು ರಾಜಕಾಲುವೆ ಒತ್ತುವರಿ ಜಾಗಗಳನ್ನ ತೆರವುಗೊಳಿಸಿದ್ರೆ ನೀರು ಹೋಗೋದಕ್ಕೆ ಜಾಗ ಇರುತ್ತೆ. ರಸ್ತೆಗಳಿಗೆ ನೀರು ನುಗ್ಗೋದು ತಪ್ಪುತ್ತೆ, ಅನಾಹುತಗಳು ತಪ್ಪುತ್ತೆ, ಮನೆಗಳಿಗೆ ನೀರು ನುಗ್ಗೋದು ತಪ್ಪುತ್ತೆ, ಸಾಕಷ್ಟು ಅನಾಹುತಗಳು ತಪ್ಪುವಂತ ಸಾಧ್ಯತೆ ಇದೆ. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೂ ಕೂಡ ಈ ಮುಖೇನ ಅನುಕೂಲ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಕೆಲಸಕ್ಕೆ BBMP ಅಧಿಕಾರಿಗಳು ಮುಂದಾಗ್ತಾರ, ಕಾದ್ ನೋಡಬೇಕು. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.